ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ ರಿಲೇಟೆಡ್ ಲಾಸ್ಟ್ ಡೇಟ್ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನು ಕೊಡುತ್ತೀನಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನಾನು ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದ್ದೀನಿ, ನನಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಅಪ್ಲೈ ಮಾಡ್ತಿದ್ದಾರೆ, ಅವ್ರಿಗೆ ಸ್ಕಾಲರ್ಶಿಪ್ ಆದರೆ ಸಬ್ಮಿಟ್ ಆಗ್ತಿದೆ. ಅಂಡ್ ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸು ನಾನು ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ನನಗೆ ಆಗ್ತಿಲ್ಲ, ನನ್ನ ಫ್ರೆಂಡ್ಸ್ಗೆ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಸೊ ಇಷ್ಟಕ್ಕೂ ನಿಮ್ಗಿರುವಂತಹ ಲಾಸ್ಟ್ ಡೇಟ್ಸ್ ಏನು, ಸರ್ಕಾರದ ಕಡೆಯಿಂದ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು SSP ಪೋರ್ಟಲ್ಗೆ ವಿಸಿಟ್ ಮಾಡಿದಿರಾ ಅಂತ ಅಂದ್ರೆ, ಸೊ ನಿಮ್ಗೆ ಇಲ್ಲೇನೆ ಸಹ ಲಾಸ್ಟ್ ಡೇಟ್ಸ್ ಬಗ್ಗೆ ಆದರೆ ಎಲ್ಲ ತರಹದ ಅಪ್ಡೇಟ್ಸ್ ಆದರೆ ಇರುವಂಥದ್ದು. ನೀವು ಒಂದ್ಸಲಿ ಚೆಕ್ ಮಾಡಿ, ಲಾಸ್ಟ್ ಡೇಟ್ ಬಂದ್ಬಿಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಸಹ ಈ ರೀತಿಯಾಗಿ ಆದ್ರೆ ಮೆನ್ಷನ್ ಆಗಿದೆ. ಮೊದಲಿಗೆ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸರ್ ನಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ. ನೋಡಿ, ಇದೇ ತಿಂಗಳು 15ನೇ ತಾರೀಕುವರೆಗೂ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅಂಡ್ ಅದರಲ್ಲೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ಅಂದ್ರೆ ರೀಸನ್ ಬಂದ್ಬಿಟ್ಟು ಸಿಂಪಲ್ ಆಗಿ ಇಷ್ಟೇ. ಮೊನ್ನೆ ಲಾಸ್ಟ್ ಟೈಮ್ ಏನ್ ಎಕ್ಸ್ಟೆಂಡ್ ಮಾಡಿದ್ರು 15ನೇ ತಾರೀಕುವರೆಗೂ, ಆ ಒಂದು ಟೈಮಲ್ಲಿ ನೀಟಾಗಿ ಆದ್ರೆ ಮೆನ್ಷನ್ ಮಾಡಿದ್ರು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು PUC ಅಂಡ್ ಹಾಗೇನು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಇವ್ರಿಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಓವರ್ ಆಗಿದೆ. ಅದನ್ನ ಬಿಟ್ಟು ಉಳಿದಿರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಬಹುದು. ಈಗ ಜನರಲ್ ಡಿಗ್ರಿ PUC ಕೋರ್ಸ್ ಅನ್ನ ಹೊರತುಪಡಿಸಿ MBBS ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಪ್ರೊಫೆಷನಲ್ ಕೋರ್ಸಸ್ ಯಾವುದೇ ಆಗಿರ್ಬೋದು, ಎಲ್ಲಾ ಕೋರ್ಸ್ನವರು ಸಹ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಫೆಬ್ರವರಿಯಲ್ಲಿ 15ನೇ ತಾರೀಕು ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಈ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅನ್ನ ಆದ್ರೆ ಎಕ್ಸ್ಟೆಂಡ್ ಮಾಡಿಲ್ಲ. ಇದುವರೆಗೂ ಇವತ್ತಿನವರೆಗೂ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿಲ್ಲ. ಐ ಥಿಂಕ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸುಮಾರು ಮಂತ್ಸ್ ಎಕ್ಸ್ಟೆಂಡ್ ಅನ್ನ ಮಾಡಿದ್ರು. ಈಗ ಮತ್ತೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೋತೀನಿ. ಯಾಕಂತ ಅಂದ್ರೆ ಲೇಟ್ ಆಗಿ ನಡೆದಂತಹ KCET ಕೌನ್ಸಿಲಿಂಗು, ನೀಟ್ ಕೌನ್ಸಿಲಿಂಗು, PGCET ಕೌನ್ಸಿಲಿಂಗು, ಈ ಒಂದು ಸ್ಟೂಡೆಂಟ್ಸ್ ಎಲ್ಲ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೊಂಡಿದ್ದಾರೆ. ಸೊ ಯಾರಾದ್ರೂ ನೀವು ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ಅಂತ ಆದ್ರೂ ಹೇಳ್ಬೋದು. ಇಲ್ಲ ಅಂತ ಅಂದ್ರೆ ನಿಮ್ಗೆ ಅಕಸ್ಮಾತ್ ಆಗಿ ಇಲ್ಲಿ ಕೆಲವೊಬ್ಬರಿಗೆ ಯಾರಿಗಾದ್ರೂ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋ ಟೈಮಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ, ಇಲ್ಲ ಅಂತ ಅಂದ್ರೆ ನಿಮ್ಗೆ ಒಂದು ಅಪ್ಲೈ ಮಾಡೋ ಟೈಮಲ್ಲಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರೆ ಯೂನಿವರ್ಸಿಟಿ ಕಡೆಯಿಂದ ಆಗಿರ್ಬೋದು, KE ಡೀಟೇಲ್ಸ್ ಕಡೆಯಿಂದ ಆಗಿರ್ಬೋದು, ಸೊ ಇಂತಹ ಸ್ಟೂಡೆಂಟ್ಸ್ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಅನ್ನ ಮಾಡಿ, ಇಲ್ಲ ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ನಿಮಗೆ ಸ್ಕಾಲರ್ಶಿಪ್ ಅನ್ನುವಂತಹ ಲಾಸ್ಟ್ ಡೇಟ್ ಏನಿದೆ, ಈ ಲಾಸ್ಟ್ ಡೇಟ್ ಏನಾದ್ರೂ ನೀಡಿದ್ಯಾ ಏನು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಅನ್ನ ಮಾಡಿದ್ರ ಅಂತಂದ್ರೆ ನನ್ನ ಕಡೆಯಿಂದ ಆದಷ್ಟು ಹೆಲ್ಪ್ ಅನ್ನ ನಾನಾದ್ರೆ ಮಾಡ್ತೀನಿ. ಬಟ್ ನೀವೇನಾದ್ರೂ ಅಪ್ಲೈ ಮಾಡೋಣ ಬಿಡು, ಮುಂದೆ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ನೀವೇ ಇದ್ಬಿಟ್ಟು ಏನು ಪ್ರಾಬ್ಲಮ್ ಆಗಿಲ್ಲ, ಅಲ್ಲಿ ನಿಮ್ದೇ ಒಂದು ಮಿಸ್ಟೇಕ್ ಇತ್ತು ಅಂತ ಅಂದ್ರೆ ಆ ಲಾಸ್ಟ್ ಡೇಟ್ಗೆ ಯಾರು ಏನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಮೊದಲಿಗೆ ನೋಡ್ತಾರೆ ಸ್ಟೂಡೆಂಟ್ಸ್ಗೆ ಯಾರಿಗಾದ್ರೂ ನಂಬರ್ ಆಫ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ. ಪ್ರಾಬ್ಲಮ್ ಆಗಿದ್ರೆ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಆದ್ರೆ ಮಾಡ್ತಾರೆ, ಓಕೆನಾ. ಅದನ್ನ ಬಿಟ್ರೆ ಲಾಸ್ಟ್ ಡೇಟ್ ಆದ್ರೆ ಎಕ್ಸ್ಟೆಂಡ್ ಮಾಡುವಂತ ಚಾನ್ಸಸ್ ಯಾವುದೂ ಇಲ್ಲ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈಗ ನನಗೆ ನಿನ್ನೆ ಮೊನ್ನೆ ಬಂದಿರುವಂತಹ ಕಮೆಂಟ್ಸ್ ಬಗ್ಗೆ ನಾನು ಮಾತನಾಡ್ತೀನಿ. ಅಂದ್ರೆ ನಾನು ನಿಮ್ಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ದೆ ಅಲ್ವಾ, ನಾನು ಇಂಜಿನಿಯರಿಂಗ್ ಸ್ಟಡಿ ಮಾಡ್ತಿದ್ದೀನಿ, ನನಗೆ ಮಾತ್ರ ಇಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ. ನನ್ನ ಫ್ರೆಂಡು ಸೇಮ್ ನನ್ನ ಕ್ಲಾಸ್ಮೇಟ್, ಬಟ್ ಆದ್ರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಸಬ್ಮಿಟ್ ಆಗೋತಿದೆ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಯಾಕೆ ಆಗ್ತಿದೆ ಅಂತ ಅಂದ್ರೆ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು 28ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತದ್ದು ಈ ತಿಂಗಳಲ್ಲಿ. ಸೊ ಹಾಗಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಅವ್ರು ನೋಡಿ, ಅವ್ರು ಬಂದ್ಬಿಟ್ಟು ಎಲ್ಲಾ ಕೋರ್ಸಿನ ಸ್ಟೂಡೆಂಟ್ಸ್ ಅಪ್ಲೈ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಈಗಾಗಲೇ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇದೇ ತಿಂಗಳು 28ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇರೋದ್ರಿಂದ ಅವರು ಸ್ಕಾಲರ್ಶಿಪ್ಸ್ ಅನ್ನಾದ್ರೆ ಅಪ್ಲೈ ಮಾಡೋದಕ್ಕೆ ಆಗ್ತಿದೆ, ಓಕೆನಾ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಈ ವರ್ಷ ನಿಮಗಿರುವಂತಹ ಗುಡ್ ನ್ಯೂಸ್, ಈಗಾಗಲೇ ಸ್ಕಾಲರ್ಶಿಪ್ ಯಾರೆಲ್ಲ ಅಪ್ಲೈ ಮಾಡಿದಾರೆ. ಸೊ ಈಗ ನಾವು ಲಾಸ್ಟ್ 2 ಇಯರ್ಸ್ ಕಂಪೇರ್ ಮಾಡೋದಾದ್ರೆ ಈ ವರ್ಷ ಬಂದ್ಬಿಟ್ಟು ಸ್ಟೂಡೆಂಟ್ಸ್ಗೆ ಅಮೌಂಟ್ ಸ್ಯಾಂಕ್ಷನ್ಸ್ ಅನ್ನುವಂಥದ್ದು ಸ್ವಲ್ಪ ಸ್ಪೀಡ್ ಆಗಿ ಆಗ್ತಿದೆ. ಯಾಕಂತ ಅಂದ್ರೆ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈ ವರ್ಷ ಜಾಯ್ನ್ ಆಗಿರುವಂತಹ ಸ್ಟೂಡೆಂಟ್ಸ್ಗೆ ಈಗಾಗಲೇ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್, ಫೀ ರಿಇಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗ್ತಾ ಇದೆ. ಸೊ ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅನ್ಕೊಂಡಿದ್ದೀರಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಪ್ಲೈನ ಮಾಡಿ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಡೇಟ್ ಕ್ಲೋಸ್ ಆಗಿದೆ. ಈಗಾಗಲೇ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ ಅಮೌಂಟ್ ಸ್ಯಾಂಕ್ಷನ್ಸ್ ಆದಷ್ಟು ಬೇಗ ಆದ್ರೆ ಆಗುತ್ತೆ, ಓಕೆನಾ. ಈಗ ನಿಮಗೆ ಸ್ಕಾಲರ್ಶಿಪ್ ಕುರಿತು ಏನೇ ಡೌಟ್ ಇಲ್ಲ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನೀವು ನನ್ನ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.